ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ನಾನಿವತ್ತು ಮನೆಯಲ್ಲೇ ಒಂದು ಪವರ್ಫುಲ್ ಆಗಿರುವಂಥ ಗಮ್ಮನ್ನು ಅಥವಾ ಅಂಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದಿಷ್ಟು ಸ್ವಲ್ಪ ನಾನು ಪೆಟ್ರೋಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಾಟಲ್ ತೊಗೊಂಡಿರೋದು ಒಂದು ಸ್ವಲ್ಪ ಪೆಟ್ರೋಲ್ ಮತ್ತು ವೇಸ್ಟ್ ಆಗಿರುವಂಥ ಥರ್ಮಾಕೋಲ್ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಈ ಪೆಟ್ರೋಲನ್ನು ಒಂದು ಪಾತ್ರೆಯಲ್ಲಿ ಹಾಕೋತೀನಿ ಅಥವಾ ಒಂದು ಲೋಟದಲ್ಲಿ ಹಾಕೋತೀನಿ. ಅದಕ್ಕೆ ನೋಡಿ ಚಿಕ್ಕ ಚಿಕ್ಕ ಥರ್ಮಾಕೋಲ್ ಪೀಸ್ಗಳನ್ನು ಹಾಕ್ತೀನಿ. ಥರ್ಮಾಕೋಲ್ ಪೀಸ್ಗಳು ಈ ಪೆಟ್ರೋಲಲ್ಲಿ ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ. ಕಂಪ್ಲೀಟಾಗಿ ಮೆಲ್ಟ್ ಆಗಿದ್ದು ಒಂದು ಗಮ್ಮನ್ನು ಫಾರ್ಮ್ ಮಾಡುತ್ತೆ. ಆ ಗಮ್ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ನಾನು ಇದನ್ನು ಒಬ್ಬರು ಯೂಟ್ಯೂಬಲ್ಲಿ ಮಾಡಿದ್ದನ್ನು ನೋಡಿದ್ದೆ. ನಾನು ಇದನ್ನು ಫಸ್ಟ್ ಟೈಮಲ್ಲಿ ಟ್ರೈ ಮಾಡಿದ್ದೀನಿ. ಚೆನ್ನಾಗಾಗಿದೆ ನೋಡಿ. ಇದು ಥರ್ಮಾಕೋಲ್ ಪೀಸ್ಗಳನ್ನು ಹೀಗೆ ಹಾಕ್ತೀನಿ ನಾನು. ಎಲ್ಲಿವರೆಗೆ ಮೆಲ್ಟ್ ಆಗಿ ಗಮ್ ಆಗುತ್ತೋ ಅಲ್ಲಿವರೆಗೆ ನಾವು ಥರ್ಮಾಕೋಲ್ ಪೀಸನ್ನು ಹಾಕ್ತಾನೇ ಇರಬೇಕು. ನೋಡಿ, ಎಷ್ಟು ದೊಡ್ಡ ಪೀಸನ್ನು ಕೂಡ ಅದು ಮೆಲ್ಟ್ ಮಾಡ್ಕೋತಾ ಇದೆ. ಕಂಪ್ಲೀಟ್ ಪೆಟ್ರೋಲ್ ಖಾಲಿಯಾಗಿ ಗಮ್ ಆಗುವವರೆಗೂ ನಾವೇನು ಮಾಡಬೇಕು ಅಂತಂದರೆ ಇದರೊಳಗೆ ಥರ್ಮಾಕೋಲ್ ಪೀಸ್ಗಳನ್ನು ಹಾಕ್ತಾನೆ ಇರಬೇಕು. ಥರ್ಮಾಕೋಲ್ ಪೀಸ್ ಕಂಪ್ಲೀಟಾಗಿ ಮೆಲ್ಟ್ ಆಗಿ ಒಂದು ಗಮ್ ಫಾರ್ಮ್ ಆಗುವವರೆಗೂ ನಾವು ಥರ್ಮಾಕೋಲ್ ಪೀಸ್ಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕಬೇಕು. ಕೊನೆಯದಾಗಿ ನೋಡಿ, ಈಗ ಮೆಲ್ಟ್ ಆಗೋದು ಕಡಿಮೆ ಆಗ್ತಾಯಿದೆ ಅಂತಂದರೆ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಅರ್ಥ, ಗಮ್ ಆಗಿದೆ. ಅದನ್ನು ನಾನು ಮತ್ತೆ ಪುನಃ ಅದನ್ನು ಒಂಚೂರು ಒಂದು ಕಡ್ಡಿಯನ್ನು ತೊಗೊಂಡು ಅದ್ತೀನಿ. ಅದನ್ನು ಅಷ್ಟನ್ನು ಮೆಲ್ಟ್ ಮಾಡಿ ಒಂದು ಸ್ವಲ್ಪ ತಿರುಗಿಸಿ ನಿಮ್ಗೆ ತೋರಿಸ್ತೀನಿ ಮುಂದೆ ಗಮ್ ಆಗೋದನ್ನು. ಜೊತೆಗೆ ಅದನ್ನು ಗಮ್ ಒಂದು ಪ್ಲಾಸ್ಟಿಕ್ ವಸ್ತುಗೆ ಹೇಗೆ ಅಂಟ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಅದು ಕರಲಿಕ್ಕೆ ಸಾಕಾಗುವಷ್ಟು ಪೆಟ್ರೋಲ್ ಇಲ್ಲ ಅಲ್ಲಿ, ಹಾಗಾಗಿ ಅದನ್ನು ಒಂಚೂರು ಪೆಟ್ರೋಲ್ ಒಳಗೆ ಅದ್ದಬೇಕು. ಕಂಪ್ಲೀಟ್ ಆದಮೇಲೆ ಪೆಟ್ರೋಲ್ ಸುತ್ತುವರಿತು ಅಂತಂದರೆ ಅದು ಮೆಲ್ಟ್ ಆಗುತ್ತೆ. ಕಂಪ್ಲೀಟ್ ಮೆಲ್ಟ್ ಆದಮೇಲೆ ನೋಡಿ ಈ ಥರ ಗಮ್ ಫಾರ್ಮ್ ಆಗುತ್ತೆ. ನೋಡಿ, ಈ ಥರ ಒಂದು ತಿಕ್ಕಾಗಿರುವಂಥ ಗಮ್ ಫಾರ್ಮ್ ಆಯಿತು. ಇದೊಂದು ಬೈಕ್ನ ಮುರಿದೋಗಿರುವಂಥ ಪ್ಲಾಸ್ಟಿಕ್ ಪಾರ್ಟ್ಸ್ ಇದೆ, ಅದನ್ನು ಅಂಟಿಸಿ ತೋರಿಸ್ತೀನಿ ನೋಡಿ. ಹೆಚ್ಚು ಕಡಿಮೆ ಪ್ಯಾವಿಕೋಲ್ಗಿಂತನೂ ಚೆನ್ನಾಗಿ ಗಮ್ ಆಗುತ್ತೆ ಅಂತ ಅಂದ್ಕೋತೀನಿ ನಾನು. ಪ್ಯಾವಿಕೋಲ್ಗಿಂತನೂ ಒಂಥರ ಗ್ಲೂ ಥರ. ಅಲ್ಲಿ ನನಗೆ ಯೂಟ್ಯೂಬಲ್ಲಿ ಮಾಡೋರು ಒಬ್ಬರು ಪ್ಲಾಸ್ಟಿಕ್ಗೆ ಅಂಟಿಸಿ ತೋರಿಸಿದ್ರು, ಹಾಗಾಗಿ ನಾನು ಬೈಕ್ ಮುರಿದೋಗಿರುವಂಥ ಒಂದು ಪ್ಲಾಸ್ಟಿಕ್ ಪಾರ್ಟ್ಸನ್ನು ಕೂಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಿದೆ. ಗಮ್ ಫಾರ್ಮ್ ಸರಿ ಆಯಿತು ಅಂತಂದರೆ ಪ್ಲಾಸ್ಟಿಕ್ ಕೂಡ ಜೋಡಿಸ್ಬೋದು ಅಂದ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.